ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಹೆಚ್ಚಿನ ಹುಡುಗರು ತಮ್ಮ ಸಂಗಾತಿಗೆ ಈ ವಿಷಯದೆಲ್ಲ ಸುಳ್ಳು ಹೇಳ್ತಾರಂತೆ. ಪ್ರೀತಿ ಪ್ರೇಮ ವಿಷಯಕ್ಕೆ ಬಂದಾಗ ಸಂಬಂಧದಲ್ಲಿ ಒಂದಲ್ಲ ಒಂದು ರೀತಿಯ ಸುಳ್ಳುಗಳು ಇದ್ದೇ ಇರುತ್ತವೆ. ಅದರಲ್ಲೂ ಪುರುಷರು ತಮ್ಮ ಸಂಗಾತಿಗೆ ಕೆಲವೊಂದು ಸುಳ್ಳುಗಳನ್ನು ಹೇಳುತ್ತಾರಂತೆ. ಈ ಸುಳ್ಳುಗಳನ್ನು ಹೆಚ್ಚಿನ ಪುರುಷರು ತಮ್ಮ ಸಂಗಾತಿಗೆ ಹೇಳುತ್ತಾರಂತೆ. ಯಾವುದೇ ಹುಡುಗ ಅಥವಾ ಹುಡುಗಿಯನ್ನು ಪ್ರೀತಿಯಲ್ಲಿ ಬೀಳೋದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಅದರಲ್ಲೂ ಹುಡುಗರು ಹುಡುಗಿಯರನ್ನು ತಮ್ಮ ಪ್ರೀತಿಯನ್ನು ಒಪ್ಪುವಂತ ಮಾಡಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಅದರಲ್ಲೂ ಕೆಲವೊಂದು ಸುಳ್ಳುಗಳನ್ನು ಹೇಳುತ್ತಾರೆ. ಆ ಸುಳ್ಳುಗಳು ಯಾವ್ಯಾವು ಅನ್ನೋದನ್ನು ನಾವಿಲ್ಲಿ ನೋಡೋಣ. ನಾನು ಇನ್ನೂ ಸಿಂಗಲ್. ಸಂಬಂಧದಲ್ಲಿರುವಾಗ ಪುರುಷರು ಇನ್ನೊಬ್ಬ ಮಹಿಳೆಯತ್ತ ಆಕರ್ಷಿತರಾದಾಗ ಅವರು ಅವಳಿಗೆ ಸುಳ್ಳು ಹೇಳುವುದು ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತದೆ. ಅಂತಹ ಸುಳ್ಳುಗಳಲ್ಲಿ ಮೊದಲನೆಯದ್ದು ನಾನು ಇನ್ನೂ ಸಿಂಗಲ್ ಅಥವಾ ನನಗೆ ಯಾವುದೇ ಗರ್ಲ್ ಫ್ರೆಂಡ್ ಇಲ್ಲ ಎಂದು ಸುಳ್ಳು ಹೇಳುತ್ತಾರೆ. ಯಾಕೆಂದರೆ ಗರ್ಲ್ ಫ್ರೆಂಡ್ ಇದ್ದಾಳೆ ಎಂದು ಗೊತ್ತಾರೆ ಈಕೆ ತನ್ನಲ್ಲಿ ಮಾತನಾಡುವುದಿಲ್ಲವೋ, ನನಗೆ ಮಹತ್ವ ನೀಡೋದಿಲ್ಲವೋ ಎನ್ನುವ ಕಾರಣಕ್ಕೆ ಹೀಗೆ ಹೇಳುತ್ತಾರೆ. ನಾನು ಅವಳನ್ನು ನೋಡುತ್ತಿರಲಿಲ್ಲ. ಈ ಅಭ್ಯಾಸ ಹೆಚ್ಚಿನ ಪುರುಷರಿಗೆ ಇದೆ. ಪುರುಷರು ತಮ್ಮ ಗರ್ಲ್ ಫ್ರೆಂಡ್ ಜೊತೆ ಕೂತಿರುವಾಗ, ಅದು ಪಾರ್ಕ್ ಆಗಿರಬಹುದು, ಬೀಚ್ ಆಗಿರಬಹುದು ಅಥವಾ ಇನ್ಯಾವುದೋ ಸ್ಥಳ ಆಗಿರಬಹುದು. ಇಬ್ಬರು ಜೊತೆಯಾಗಿ ಕುಳಿತಿರುವಾಗ ಇನ್ಯಾವುದೋ ಹುಡುಗಿ ಎದುರಿನಲ್ಲಿ ಹೋದಾಗ ಪುರುಷರು ಆಕೆಯನ್ನು ನೋಡುತ್ತಿರುತ್ತಾರೆ. ಅದೇ ಆತ ಆಕೆಯನ್ನು ನೋಡುವುದು ಗರ್ಲ್ ಫ್ರೆಂಡಿನ ಗಮನಕ್ಕೆ ಬಂದಾಗ ಆತ ನಾನು ಆಕೆಯನ್ನು ನೋಡುತ್ತಿರಲಿಲ್ಲ ಎಂದು ಸಮಜಾಯಿಸಿಕೊಡಲು ಪ್ರಾರಂಭಿಸುತ್ತಾರೆ. ಈ ವಿಷಯದಿಂದಾಗಿ ಅನೇಕ ಪ್ರೇಮಿಗಳ ನಡುವೆ ಜಗಳವಾಗುವುದು ಇದೆ. ನಿನ್ನ ಬಿಟ್ಟು ಒಂದು ಕ್ಷಣವೂ ಇರಲಾರೆ. ಈ ಡೈಲಾಗನ್ನು ನೀವು ಸಾಕಷ್ಟು ಸಿನಿಮಾಗಳಲ್ಲಿ ಕೇಳಿರಬಹುದು. ಪ್ರೇಮಿಗಳ ಕಾಮನ್ ಡೈಲಾಗ್ ಇದು. ಪುರುಷರು ತಾವು ಪ್ರೇಮಿಸುವ ಹುಡುಗಿಗೆ ಫೋನ್ನಲ್ಲಿ ಮಾತನಾಡುವಾಗ, ನಿನ್ನ ಬಗ್ಗೆನೂ ಯೋಚಿಸುತ್ತಿದ್ದೇನೆ, ನಿನ್ನ ಬಿಟ್ಟು ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಅದೇ ಫೋನ್ ಇಟ್ಟ ಮೇಲೆ ಅವರ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿರುತ್ತಾರೆ. ಪ್ರೀತಿಯ ಡೈಲಾಗ್ಗಳನ್ನು ತಮ್ಮ ಹುಡುಗಿಯನ್ನು ಖುಷಿಪಡಿಸಲು ಹೇಳುವ ಸಿಹಿ ಸುಳ್ಳುಗಳು. ಮದುವೆಗೂ ಮುಂಚೆ ಸೆಕ್ಸ್ ಮಾಡಿಲ್ಲ. ಇದನ್ನು ಹೆಚ್ಚಿನ ಯುವಕರು ಹೇಳುತ್ತಾರೆ. ಮದುವೆಗೂ ಮುಂಚೆ ಎಷ್ಟೇ ಗರ್ಲ್ ಫ್ರೆಂಡ್ಗಳಾಗಿದ್ದರೂ, ಸಂಬಂಧಗಳಿದ್ದರೂ ಅದನ್ನು ತನ್ನ ಸಂಗಾತಿಗೆ ಹೇಳುವುದಿಲ್ಲ. ಯಾಕೆಂದರೆ ಆಕೆ ಆತನ ಜೊತೆ ಅಸುರಕ್ಷಿತ ಭಾವನೆ ಬರಬಾರದೆಂದು. ನಾನು ಇಷ್ಟಪಟ್ಟಿರುವ ಹಾಗೂ ಸೆಕ್ಸ್ ಮಾಡುತ್ತಿರುವ ಮೊದಲು ಹುಡುಗಿ ನೀನೇ ಎಂದು ಹೇಳಿ ನಂಬುತ್ತಾರೆ. ನಾನು ಎಂದಿಗೂ ಧೂಮಪಾನ ಮಾಡಿಲ್ಲ. ಹೆಚ್ಚಿನ ಹುಡುಗಿಯರಿಗೆ ತಮ್ಮ ಪ್ರೇಮಿ ಸಿಗರೇಟ್ ಸೇದಬಾರದು, ಕುಡಿಯಬಾರದು ಎನ್ನುವ ಆಸೆ ಇರುತ್ತದೆ ಹಾಗೂ ಅಂತಹದ್ದೇ ಹುಡುಗರನ್ನು ಹುಡುಕುತ್ತಾರೆ. ಆದರೆ ಪುರುಷರು ತಮ್ಮ ಹುಡುಗಿಯಲ್ಲಿ ತನಗೆ ಸಿಗರೇಟ್ ಸೇದು ಅಭ್ಯಾಸ ಇಲ್ಲವೆಂದು ಅಥವಾ ಸಿಗರೇಟ್ ತ್ಯಜಿಸಿದ್ದೇನೆ ಎಂದು ಸುಳ್ಳು ಹೇಳುತ್ತಾರೆ. ಒಮ್ಮೆ ಆಕೆ ತನ್ನನ್ನು ಪ್ರೀತಿಸುವ ಶುರು ಮಾಡಿದರೆ ಸಾಕು, ಆಮೇಲೆ ನೋಡೋಣ ಎನ್ನುವ ಆಲೋಚನೆಯಲ್ಲಿರುತ್ತಾರೆ. ಹಣದ ಬಗ್ಗೆ ಸುಳ್ಳು ಹೇಳುವುದು. ಯಾವುದೇ ಪುರುಷರು ಹುಡುಗಿಯನ್ನು ಪಟಾಯಿಸುವಾಗ ತನ್ನಲ್ಲಿ ಸಾಕಷ್ಟು ಹಣ ಇದೆ ಎನ್ನುವಂತೆ ತೋರ್ಪಡಿಸುತ್ತಾರೆ. ಆಕೆ ಹೇಳಿದನೆಲ್ಲ ತಂದು ಕೊಡುತ್ತಾರೆ, ಶೋಕಿ ಮಾಡುತ್ತಾರೆ. ಅದೇ ಮದುವೆಯಾದ ಮೇಲೆ ತನ್ನಲ್ಲಿ ದುಡ್ಡೇ ಇಲ್ಲ ಎನ್ನುವಂತೆ ಮಾತನಾಡುತ್ತಾರೆ. ಇದು ಯಾರ್ಯಾರು ಎಕ್ಸ್ಪೀರಿಯನ್ಸಲ್ಲಿ ಆಗಿದೆ ಅವರಿಗೆ ಮಾತ್ರ ಗೊತ್ತಿರುತ್ತದೆ. ಜಾಸ್ತಿ ಪ್ರೀತಿನಲ್ಲಿ ಸುಳ್ಳು ಹೇಳಿದರೆ ಯಾವುದೇ ಕಾರಣಕ್ಕೂ ಅದು ಸಕ್ಸಸ್ ಆಗುವುದಿಲ್ಲ. ಯಾವುದೇ ಮಾತಾಗಿರಲಿ ನಿಜವಾಗಿ ಮಾತಾಡಿ, ಯಾಕೆಂದರೆ ಸಂಬಂಧ ಚೆನ್ನಾಗಿರುತ್ತದೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಎಲ್ಲರಿಗೂ ಧನ್ಯವಾದಗಳು.